ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಸೂಪರ್ ಆಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇವತ್ತಿನ ಈ ವಿಶೇಷವಾದ ವಿಡಿಯೋ ನಿಮ್ಮೆಲ್ಲರಿಗೋಸ್ಕರ ತುಂಬ ಖುಷಿ ಕೊಡುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಆಲ್ರೆಡಿ ಎಲ್ಲರೂ ತಮ್ಮನೆಲ್ಲ ನೋಡಿರ್ತೀರಾ. ಹಾಗಾಗಿ ಡೈರೆಕ್ಟಾಗಿ ನಾನು ಇವಾಗ ವಿಷಯಕ್ಕೆ ಬರ್ತೀನಿ. ಕೆಲವರು ಚೆನ್ನಾಗಿ ದುಡಿಬೇಕು, ದುಡ್ಡು ಉಳಿಸ್ಬೇಕು, ಒಂದು ಚಂದದ ಮನೆ ಕಟ್ಟಬೇಕು ಅನ್ನೋ ಕನಸನ್ನ ಕಾಣ್ತಾ ಇರ್ತಾರೆ. ಅಫ್ಕೋರ್ಸ್ ನಾನು ಕೂಡ ಹೌದು. ಆದರೆ ಈಗಿನ ಕಾಸ್ಟ್ಲಿ ಯುಗದಲ್ಲಿ ದುಡಿದ ದುಡ್ಡು ಉಳಿಸೋದು ತುಂಬಾ ಕಷ್ಟ. ಇನ್ನು ಮನೆ ಕಟ್ಟುವ ಕನಸು ಕೆಲವರು ಮಾತ್ರ ನನಸು ಮಾಡ್ಕೊಳ್ಬಹುದು. ಹಾಗಾದರೆ ಸ್ವಂತ ಮನೆ ಕಟ್ಟುವ ಕನಸು ನನಸಾಗಬೇಕಂದ್ರೆ ಏನು ಮಾಡಬೇಕು? ಹೌದು ಫ್ರೆಂಡ್ಸ್, ಈ ವಿಡಿಯೋನ ನೀವು ಎಂಡ್ ತನಕ ನೋಡಿ. ನೀವು ಈ ಮನೆ ಕಟ್ಟೋ ಆಸೆ ಏನಿದೆ ಅದನ್ನು ನನಸು ಮಾಡ್ಕೋಬೇಕಂದ್ರೆ ನಾನು ಹೇಳಿರುವಂಥ ಪ್ರತಿಯೊಂದನ್ನು ಕೂಡ ಸಂಪೂರ್ಣವಾಗಿ ಡೀಟೇಲ್ಡ್ ಆಗಿ ನೀವು ತಿಳ್ಕೊಂಡು ಮನೆಯಲ್ಲಿ ಅದನ್ನು ನೀವು ಪ್ರಯೋಗ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಆಸೆ ನೆರವೇರುತ್ತೆ. ಏಕೆಂದರೆ ಈ ಒಂದು ಪ್ರಯೋಗನ ಖಂಡಿತವಾಗ್ಲೂ ಇದನ್ನು ನನಗೆ ಒಬ್ಬರು ಶಾಸ್ತ್ರಿಗಳು ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ನೀವು ಮಾಡಿದ್ರೆ ನಿಮ್ಮ ಆಸೆ ನೆರವೇರುತ್ತೆ. ಹಾಗೆ ದೈವ ಇಚ್ಛೆ ಕೂಡ ಇರಬೇಕು. ಹಾಗಾಗಿ ಈ ಒಂದು ಮಂತ್ರದಿಂದ ಎಲ್ಲವೂ ಕೂಡ ನೆರವೇರುತ್ತೆ. ಬನ್ನಿ ಫ್ರೆಂಡ್ಸ್, ನೋಡೋಣ. ಫೆಬ್ರವರಿ 14ನೇ ತಾರೀಕು ಬುಧವಾರ ಬಂದಿರುವ ವಸಂತ ಪಂಚಮಿ ಒಂದು ವಿಶೇಷವಾದ ದಿನ. ಯಾರಿಗೆಲ್ಲ ಜೀವನದಲ್ಲಿ ಒಂದು ಮನೆ ಕಟ್ಟಬೇಕು, ಒಂದು ಸೈಟ್ ತಗೋಬೇಕು, ಒಂದು ಫ್ಲಾಟ್ ತಗೋಬೇಕು ಅಂತ ಒದ್ದಾಡ್ತಾ ಇರ್ತೀವಿ, ಆ ಒಂದು ನಿಮ್ಮ ಕನಸಿಗೆ ಬಹಳಾನೇ ಶಕ್ತಿ ಕೊಡುವ ತಂತ್ರ ಇರುವುದು ಈ ಒಂದು ದಿನದಲ್ಲಿ. ಮೊದಲನೇದಾಗಿ ಹುತ್ತದ ಮಣ್ಣನ್ನು ತೊಗೊಂಬರ್ಬೇಕು. ಸ್ವಲ್ಪ ಸೈಡಲ್ಲಿ ನೋಡ್ಕೊಂಡು ತೊಗೊಂಡು ಬನ್ನಿ. ಅರ್ಧ ಇಂಚಷ್ಟಾದರೂ ಕೂಡ ಇರಬೇಕಾಗುತ್ತೆ. ಅಷ್ಟನ್ನು ನಾವು ಇದನ್ನು ಹುಷಾರಾಗಿ ನೋಡಿಕೊಂಡು ತೊಗೊಂಬರ್ಬೇಕು. ಯಾಕಂದರೆ ಅಲ್ಲಿ ಸ್ವಲ್ಪ ಜೀವಿಗಳು ಅಂದರೆ ಹಾವುಗಳೆಲ್ಲ ಇರುತ್ತಲ್ಲ, ಸ್ವಲ್ಪ ನೋಡಿ ಮಾಡಿ ತೊಗೊಂಡು ಬರಬೇಕಾಗುತ್ತೆ. ತುಂಬ ವಿಶೇಷವಾಗಿರುವಂಥ ಹುತ್ತದ ಮಣ್ಣು, ಇದನ್ನು ನಾವು ಮನೆಗೆ ತೊಗೊಂಬರ್ಬೇಕಾಗುತ್ತೆ. ಹುತ್ತದ ಮಣ್ಣು ತೊಗೊಂಡು ಬಂದು ಅದಕ್ಕೆ ನಾವು ನೀರನ್ನು ಹಾಕಿ ಬೆರೆಸ್ಬೇಕಾಗತ್ತೆ. ಈ ರೀತಿ ಎರಡನ್ನೂ ಕೂಡ ಚೆನ್ನಾಗಿ ಒಂದು ಹದಕ್ಕೆ, ಅಂದರೆ ಒಂದು ಚಪಾತಿ ಹಿಟ್ಟಿನ ಹದ ಬರುತ್ತಲ್ಲ ಆ ರೀತಿ ಅದನ್ನು ಹದಕ್ಕೆ ತೊಗೊಂಬರ್ಬೇಕಾಗುತ್ತೆ. ಇದನ್ನು ಗೋಪುರದ ಆಕಾರ, ಅಂದರೆ ನೀವು ನೋಡ್ತಾ ಇದ್ದೀರಲ್ಲ, ಇದು ಹುತ್ತದ ಮಣ್ಣಲ್ಲಿ ಮಾಡಬೇಕಾಗಿರೋವಂಥದ್ದು. ನಾನಿಲ್ಲಿ ಒಂದು ಆಕಾರಕ್ಕಾಗಿ ಮಾತ್ರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಗೋಪುರದ ಆಕಾರ ಮಾಡಿಕೊಂಡು ಇದಕ್ಕೆ 9 ಎಳೆ ದಾರವನ್ನು ಸುತ್ತಬೇಕಾಗುತ್ತೆ. ಆಮೇಲೆ ಆ ಸುತ್ತಿರುವ ದಾರವನ್ನು ಜೊತೆಗೆ ಇದನ್ನು ಎಕ್ಕದ ಎಲೆ, ಅಂದರೆ ಬಿಳಿ ಎಕ್ಕದ ಎಲೆಯ ಮೇಲೆ ಇರಿಸ್ಬೇಕಾಗುತ್ತೆ. ಅದಕ್ಕೆ 9 ಸುತ್ತುಗಳ ಅರಿಶಿಣದ ದಾರವನ್ನು ಕಟ್ಟಬೇಕಾಗುತ್ತೆ. ಅಂದರೆ 9 ಎಳೆಯಾಗಿರುವಂಥ ಒಂದೊಂದು ದಾರದಲ್ಲಿ 9 ಎಳೆ ಇರಬೇಕು. ಹಾಗೆ 9 ಸುತ್ತುಗಳು ಕೂಡ ಅದಕ್ಕೆ ಹಾಕಿರಬೇಕು. ಆ ರೀತಿಯಾದ ನಂತರ ಮಂಗಳನ ಮೂಲ ಬೀಜಾಕ್ಷರಿ ಮಂತ್ರವನ್ನು ಹೇಳಬೇಕು. ಬೀಜಾಕ್ಷರಿ ಮಂತ್ರ ಅಂದರೆ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಈ ಒಂದು ಮಂತ್ರವನ್ನು 108 ಬಾರಿ ಹೇಳ್ತಾ ಕುಂಕುಮ ಮತ್ತು ಅಕ್ಷತೆಗಳಿಂದ ಅರ್ಚನೆ ಮಾಡಿ. ಹಾಗೆ ಒಂದು ಸಿಹಿಯಾದ ಬೆಲ್ಲದ ಪಾಯಸದ ನೈವೇದ್ಯವನ್ನು ಕೂಡ ಮಾಡುವಂಥದ್ದು ಕೂಡ ಒಂದು ವಿಶೇಷ. ಇದನ್ನೆಲ್ಲ 48 ದಿನಗಳವರೆಗೆ ಇದು ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಪ್ರತಿದಿನ ಕನಿಷ್ಠ ಬಾರಿ 28 ಬಾರಿಯಾದರೂ ಈ ಒಂದು ಮಂತ್ರವನ್ನು ಹೇಳಬೇಕು. ಹೀಗೆ 48 ದಿನಗಳು ನಾವು ಮಾಡಿದ್ರೆ ಶುಭ ಫಲವನ್ನು ಭಗವಂತ ಕೊಡ್ತಾನೆ. ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಶೇಷವಾದ ವಿಡಿಯೋ ಜೊತೆಗೆ ನಾನು ಮತ್ತೆ ಬರ್ತೀನಿ. ಬಾಯ್ ಫ್ರೆಂಡ್ಸ್.